ನಮಸ್ಕಾರ ವೀಕ್ಷಕರೇ 2024ನೇ ವರ್ಷ ಆರಂಭ ಆಗಿದ್ದು ಕನ್ನಡ ಚಿತ್ರರಂಗಕ್ಕೆ ಶಾಕ್ ಮೇಲೆ ಶಾಕ್ ಉಂಟಾಗ್ತಾ ಇದೆ. ಒಂದಷ್ಟು ದಿನಗಳ ಕಾಲ ಡಿವೋರ್ಸ್ ಸುದ್ದಿ ಭಾರೀ ಸದ್ದು ಮಾಡ್ತು. ಸ್ಯಾಂಡಲ್ವುಡ್ನ ಖ್ಯಾತ ಜೋಡಿಗಳು ಬೇರೆ ಬೇರೆ ಆದ ಘಟನೆ ನಡೀತು. ನಂತರದಲ್ಲಿ ನಟ ದರ್ಶನ್ ಬಂಧನ ಆಗಿದ್ದು ಕನ್ನಡ ಚಿತ್ರರಂಗಕ್ಕೆ ಬರಸಿಡಿಲು ಬಡಿದಂತಾಗಿದೆ. ರೇಣುಕಾಸ್ವಾಮಿಯ ಹಲ್ಲೆ ಹಾಗೆ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸಿಲುಕಿಕೊಂಡಿದ್ದಾರೆ. ಈ ಒಂದು ವಿಚಾರವೇ ಇನ್ನೂ ತಣ್ಣಗಾಗಿಲ್ಲ. ನಟ ದರ್ಶನ್ ಬಂಧನದ ಬೆನ್ನಲ್ಲೇ ಸ್ಯಾಂಡಲ್ವುಡ್ನ ನಿರ್ದೇಶಕನನ್ನ ಬಂಧಿಸಲಾಗಿದೆ, ಅದು ಸಹ ಕೊಲೆ ಕೇಸ್ನಲ್ಲಿ. ಆದರೆ ಇದರಲ್ಲಿ ಅಚ್ಚರಿಯ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ನಿರ್ದೇಶಕ 20 ವರ್ಷಗಳ ಹಿಂದೆ ನಡೆದಂತಹ ಕೊಲೆ ಕೇಸ್ನಲ್ಲಿ ಈಗ ಬಂಧನ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಕೊಲೆ ನಡೆದು 20 ವರ್ಷದಿಂದ ಈತ ತಲೆಮರೆಸಿಕೊಂಡಿದ್ದ ಎನ್ನಲಾಗಿದೆ. ಇದೀಗ ಈ ಸ್ಯಾಂಡಲ್ವುಡ್ ನಿರ್ದೇಶಕನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಈತ ಸ್ಯಾಂಡಲ್ವುಡ್ನಲ್ಲಿ ಮಾತ್ರವಲ್ಲದೆ ಕಾಲಿವುಡ್ನಲ್ಲೂ ಒಂದೆರಡು ಸಿನಿಮಾಗಳನ್ನು ನಿರ್ದೇಶನ ಮಾಡಿ ಬಂದಿದ್ದ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೆರಡು ಸಿನಿಮಾವನ್ನ ಮಾಡಿ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕಿಕೊಂಡಿದ್ದ. ನಂತರ ಬೆಂಗಳೂರು ಮಾತ್ರವಲ್ಲ, ಇಡೀ ಕರ್ನಾಟಕವನ್ನೇ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಸೆಟಲ್ ಆಗಿದ್ದ. ಅಲ್ಲಿ ಸಿನಿಮಾ ಮಾಡುತ್ತಾ ಆರಾಮಾಗಿ ಇದ್ದಂತಹ ನಿರ್ದೇಶಕನಿಗೆ ಸಿಸಿಬಿ ಅಧಿಕಾರಿಗಳು ಬಂಧಿಸಿ ಜೈಲಿಗಟ್ಟುವ ಮೂಲಕವಾಗಿ ಶಾಕ್ ಕೊಟ್ಟಿದ್ದಾರೆ. ಸಿನಿಮಾ ನಿರ್ದೇಶಕ ಗಜೇಂದ್ರ ಅಲಿಯಾಸ್ ಗಜಾ ಎಂಬಾತನನ್ನ ಈಗ ಪೊಲೀಸರು ಬಂಧಿಸಿರುವಂಥದ್ದು. ಈತ ಕಳೆದ 20 ವರ್ಷಗಳ ಹಿಂದೆ ಅಂದರೆ 2004ರಲ್ಲಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಕೊತ್ತಾರವಿ ಕೇಸ್ನಲ್ಲಿ 8ನೇ ಆರೋಪಿ ಆಗಿದ್ದ. ಈ ಒಂದು ಕೊಲೆ ಕೇಸ್ನಲ್ಲಿ ಕಳೆದ 20 ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ನೋಟಿಸ್ ನೀಡಿದರೂ, ಬಂಧನದ ವಾರೆಂಟ್ ನೀಡಿದರೂ ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಜೊತೆಗೆ ಪೊಲೀಸರ ಕಣ್ಣಿಗೂ ಸಿಗದೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಇದನ್ನು ಗಮನಿಸಿದ್ದ ಪೊಲೀಸರು ಈತನ ಬಂಧನಕ್ಕೆ ಸಿಸಿಬಿ ಪೊಲೀಸರು ಬಲೆ ಬೀಸಿದ್ರು. ಇನ್ನು ರೌಡಿ ಶೀಟರ್ ಕೊತ್ತಾರವಿ ಕೊಲೆ ಕೇಸ್ನಲ್ಲಿ ಚಂದ್ರಪ್ಪ, ಅಲ್ಯೂಮಿನಿಯಂ ಬಾಬು ಹಾಗೆ ಇತರ ಆರೋಪಿಗಳ ಜೊತೆಗೆ ಸಿನಿಮಾ ನಿರ್ದೇಶಕ ಗಜೇಂದ್ರ A8 ಆರೋಪಿ ಆಗಿದ್ದನು. ಈತನಿಗೆ 1 ವರ್ಷ ಜೈಲು ಶಿಕ್ಷೆಯೂ ಆಗಿದೆ. ಆದರೆ ಜಾಮೀನು ಪಡೆದು ಹೊರಗೆ ಬಂದ ನಂತರದಲ್ಲಿ ಕೋರ್ಟ್ ಮುಂದೆ ಆತ ಹಾಜರಾಗಿರಲಿಲ್ಲ. ಈಗ ಪೊಲೀಸರೇ ಆತನನ್ನು ಬಂಧಿಸಿದ್ದಾರೆ. ಇನ್ನು ಸಿನಿಮಾ ನಿರ್ದೇಶಕ ಈ ಗಜೇಂದ್ರ ಅರಸಯ್ಯನ ಶಿಷ್ಯನಾಗಿದ್ದಾನೆ ಅಂತ ತಿಳಿದು ಬಂದಿದೆ. ಈತ ಪುಟಾಣಿ ಪವರ್, ರುದ್ರಾ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾನೆ. ಜೊತೆಗೆ ತಮಿಳಿನಲ್ಲಿ ಒಂದೆರಡು ಸಿನಿಮಾವನ್ನ ಮಾಡಿರೋದಾಗಿ ಹೇಳ್ಕೊಂಡಿದ್ದಾನೆ. ಸದ್ಯ ಸಿಸಿಬಿ ಪೊಲೀಸರು ಗಜೇಂದ್ರನನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ.